ಆತ್ಮೀಯ ಇಂಜಿನಿಯರ್ ಮಿತ್ರಗಳಿಗೆ ನಾನು ಶ್ರೀಕಾಂತ್ ಹಿಟೆ, ಕನ್ಸಲ್ಟಿಂಗ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಧಾರವಾಡ ಮಾಡುವ ನಮಸ್ಕಾರಗಳು. ಇವತ್ತು ತಮ್ಮನ್ನು ಉದ್ದೇಶಿಸಿ ನನ್ನ 2 ಅನಿಸಿಕೆಗಳನ್ನ ಹೇಳ್ತಕ್ಕಂಥ ಸಂದರ್ಭ ಬಂದಿದೆ. ಇದೇ ದಿನಾಂಕ ನಾಡಿದ್ದು 22/6/2025 ಸಾಯಂಕಾಲ 5 ಗಂಟೆಗೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಹುಬ್ಬಳ್ಳಿ ಇದರ ಹಾಲ್ನಲ್ಲಿ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಸ್ಟೀರಿಂಗ್ ಕನ್ಸಾರ್ಟಿಯಂ ಮತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ಗಳ ಸಹಯೋಗದೊಂದಿಗೆ ರೋಲ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಇನ್ ವಿಕಸಿತ ಭಾರತ ಮತ್ತು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಸ್ ಹಾಗೂ ಪ್ರೊಫೆಷನಲ್ ಇಂಜಿನಿಯರ್ಸ್ ಬಿಲ್ 2025 ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ಅಖಿಲ ಭಾರತ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಅವರ ಒತ್ತಡದಿಂದಾಗಿ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ಗಳ ಕಾರ್ಯವ್ಯಾಪ್ತಿಯನ್ನು ಮೊಟಕುಗೊಳಿಸಿ ಆರ್ಕಿಟೆಕ್ಟ್ಗಳಿಗೆ ಸುಪ್ರೀಂ ಪವರನ್ನು ನೀಡುವ ಅಧಿಕಾರದ ಸೇರ್ಪಡೆಯನ್ನು NBCಯಲ್ಲಿ ಸೇರಿಸುವ ಕಾರ್ಯ ನಡೆದು ಆ ತಿದ್ದುಪಡಿ ಅಂತಿಮ ಘಟ್ಟಕ್ಕೆ ಕಾನೂನಾತ್ಮಕವಾಗಿ ಪರಿವರ್ತನೆ ಆಗಲಿಕ್ಕೆ ಅಂತಿಮ ಘಟ್ಟವನ್ನು ತಲುಪಿದೆ. ಇದರಿಂದ ವೃತ್ತಿನಿರತ ಸಿವಿಲ್ ಇಂಜಿನಿಯರ್ಗಳ ಕಾರ್ಯವ್ಯಾಪ್ತಿ ಏನಿದೆ ಅವರ ಏನು ವಿದ್ಯಾರ್ಹತೆ ಇದೆ ಅದಕ್ಕಿಂತ ಕೆಳಮಟ್ಟಕ್ಕೆ ಮೊಟಕುಗೊಳ್ಳುವುದಂಥ ಆತಂಕವಿದೆ. ಒಂದು ರೀತಿಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ದೇಶಾದ್ಯಂತ ಅತ್ಯಂತ ವಿಷಮ ಪರಿಸ್ಥಿತಿಗಳಲ್ಲಿ ಅತ್ಯುನ್ನತ ಗುಣಮಟ್ಟದ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಗಳಿಗೆ ಇದು ಮರಣ ಶಾಸನವೇ ಸರಿ. ಈ ತಿದ್ದುಪಡಿಯಿಂದ ಸಿವಿಲ್ ಇಂಜಿನಿಯರ್ಗೆ ದೇಶಾದ್ಯಂತ ಇರುವಂಥ ಸಿವಿಲ್ ಇಂಜಿನಿಯರ್ಗಳಿಗೆ ಉದ್ಯೋಗದ ಅವಕಾಶಗಳು ಕಮ್ಮಿ ಆಗ್ತವೆ. ಈಗಾಗಲೇ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳು ಅವರ ಶಿಕ್ಷಕ ವರ್ಗಕ್ಕೂ ಕೂಡ ತೊಂದರೆಯಾಗುವುದು ಖಚಿತ. ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮುಂಬರುವ ದಿನಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗಳಿಗೆ ವಿದ್ಯಾರ್ಥಿಗಳೇ ದೊರೆಯದಂಥ ಪರಿಸ್ಥಿತಿ ನಿರ್ಮಾಣವಾದರೂ ಆಶ್ಚರ್ಯಪಡಬೇಕಾಗಿಲ್ಲ. ಒಂದು ಲೆಕ್ಕದಲ್ಲಿ ನಾವೆಲ್ಲರೂ ಕುಳಿತುಕೊಂಡು ವಿಚಾರ ಮಾಡಿದರೆ ಈ ಥರದ ತಿದ್ದುಪಡಿ ಯಾಕೆ ಬೇಕಾಗಿತ್ತು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಅರ್ಥ ಆಗಿಲ್ಲ. ಆರ್ಕಿಟೆಕ್ಟ್ಗಳಿಗಿಂತ ಹೆಚ್ಚಿನ ವಿಷಯಗಳನ್ನು, ಉದಾಹರಣೆ ರೋಡ್ಗಳ ಬಗ್ಗೆ, ಬ್ರಿಡ್ಜಸ್ ಬಗ್ಗೆ, ಟನೆಲ್ಸ್ ಬಗ್ಗೆ, ಪ್ರೊಜೆಕ್ಟ್ಸ್ಗಳ ಬಗ್ಗೆ, ಇರಿಗೇಷನ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ, ಅಟಾಮಿಕ್ ಪವರ್ ಪ್ರಾಜೆಕ್ಟ್ಸ್ ಬಗ್ಗೆ, ಇದಲ್ಲದೆ ಡ್ಯಾಮ್ಗಳ ನಿರ್ಮಾಣದಲ್ಲಿ ಮತ್ತು ಭೂಸೇನೆ, ವಾಯುಸೇನೆ, ನೌಕಾಸೇನೆಯಲ್ಲೂ ಕೂಡ ಇಂಜಿನಿಯರ್ಗಳು ಸಕ್ಷಮವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇಲ್ಲೆಲ್ಲೂ ಹೆಚ್ಚು ಕಡಿಮೆ ನಿಮಗೆ ಆರ್ಕಿಟೆಕ್ಟ್ಗಳ ರೋಲು ಅಷ್ಟೊಂದು ಹೆಚ್ಚಿನ ಮಟ್ಟದಲ್ಲಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಈಗಿದ್ದರೂ ಕೂಡ ಶತಶತಮಾನಗಳಿಂದ ಬರ್ತಕ್ಕಂಥ ಮೂಲಭೂತವಾದ ಇಂಜಿನಿಯರಿಂಗನ್ನು, ಅವರ ಅಧಿಕಾರ ವ್ಯಾಪ್ತಿಯನ್ನು, ಅವರ ಕಾರ್ಯವ್ಯಾಪ್ತಿಯನ್ನು ಮೊಟಕುಗೊಳಿಸೋದು ಅತ್ಯಂತ ಅವೈಜ್ಞಾನಿಕವಾದಂಥ ನಡೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಇದನ್ನು ವಿರೋಧಿಸಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು, ಹೋರಾಟಗಳನ್ನು ಈ ಎಲ್ಲ ಅಸೋಸಿಯೇಷನ್ಗಳು ಹಮ್ಮಿಕೊಂಡಿದ್ದು, ಇದರ ಮುಂಚೂಣಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ಗಳು ನಿಂತುಕೊಂಡಿವೆ. ಈ ದಿಶೆಯಲ್ಲಿ ನಾವೆಲ್ಲ ಮಾನ್ಯ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು, ಕೇಂದ್ರ ಸರ್ಕಾರದ ಗ್ರಾಹಕ ವಿಷಯಗಳು ಮತ್ತು ಆಹಾರ ಹಾಗೂ ನಾಗರಿಕ ಸರಬರಾಜು ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನಗಳ ಮಂತ್ರಿಗಳಾದ ಮಾನನೀಯ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು ಪ್ರತಿ ಸಲದಂತೆ ನಮ್ಮ ಕಷ್ಟಗಳನ್ನು ಕುಂದುಕೊರತೆಯನ್ನು ಅವರ ಹತ್ರ ಹೇಳಿಕೊಂಡಾಗ ಅವರು ಅತ್ಯಂತ ಶೀಘ್ರವಾಗಿ ತೀವ್ರಗತಿಯಲ್ಲಿ ಸ್ಪಂದಿಸಿ ಸದರಿ ತಿದ್ದುಪಡಿಯನ್ನು ಹೆಚ್ಚು ಕಡಿಮೆ ಈಗ ಸ್ಥಗಿತಗೊಳಿಸಿದ್ದಾರೆ. ಮುಂದುವರೆದು ಈ ತಿದ್ದುಪಡಿ ಅಂತಿಮ ಅನುಷ್ಠಾನವನ್ನು ಸ್ಥಗಿತಗೊಳಿಸಲು ಮಾನ್ಯರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಪ್ರತಿಯೊಬ್ಬ ವೃತ್ತಿನಿರತ ಸಿವಿಲ್ ಇಂಜಿನಿಯರ್ಗಳ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಆದ್ದರಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿದ್ದು ದಿನಾಂಕ 22/6 ಭಾಗವಹಿಸಿ ಸಾಯಂಕಾಲ 5 ಗಂಟೆಗೆ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಹಾಲ್ನಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಶಕ್ತಿ ತುಂಬಿ ಎಲ್ಲರೊಂದಿಗೆ ನಿಂತುಕೊಳ್ಬೇಕಂತ ಕಳಕಳಿಯ ವಿನಂತಿ. ನಮಸ್ಕಾರ.